ಕಲ್ಲಂಗಡಿ ನಿರ್ದೋಷಿಯಾಗಿದೆ. ಅಸಲಿ ವಿಲನ್ ಅದೇ ನೋಡಿ. ಯಾರು ಅಂತ ನೋಡೋದಾದ್ರೆ ಮುಂಬೈ ಕುಟುಂಬದ 4 ಸಾವು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಕಲ್ಲಂಗಡಿ ನಿರ್ದೋಷಿಯಾಗಿದೆ, ಆದ್ರೆ ಅಸಲಿ ವಿಲನ್ ಯಾರು? ಮುಂಬೈ ಕುಟುಂಬದ 4 ಸಾವು ಪ್ರಕರಣಕ್ಕೆ ಟ್ವಿಸ್ಟ್. 4ರನ್ನ ಬಲಿ ಪಡೆದಿದ್ದು ಕಲ್ಲಂಗಡಿ ಹಣ್ಣು ಅಲ್ವೇ ಅಲ್ಲ. ಕಲ್ಲಂಗಡಿ ತಿನ್ನೋದು ಬಿಟ್ಟವ್ರೆ ಈ ಸ್ಟೋರಿ ನೋಡಬೇಕು. ಇಲ್ಲಿ ಕಲ್ಲಂಗಡಿ ನಿರ್ದೋಷಿಯಾಗಿದೆ. ಒಂದೇ ಕುಟುಂಬದ 4 ಸಾವಿಗೆ ಕಲ್ಲಂಗಡಿ ಕಾರಣವಲ್ಲ. ಅಬ್ದುಲ್ಲಾ ಕುಟುಂಬವನ್ನ ಬಲಿ ಪಡೆದಿದ್ದು ಇಲಿ ಪಾಷಾಣ. ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಬಯಲಾಯಿತು ಭಯಾನಕ ಸತ್ಯ. ಮೃತರ ಅಂಗಾಂಗ ಕಲ್ಲಂಗಡಿ ಸ್ಯಾಂಪಲ್ ಪರಿಶೀಲನೆ ಆಗಿದೆ. ಕಲ್ಲಂಗಡಿ ನಿರ್ದೋಷಿ ಎಂಬ ವರದಿ ಕೊಟ್ಟ ಎಫ್ಎಸ್ಎಲ್ ಸಿಬ್ಬಂದಿ. ಬಟ್ ಇಲ್ಲಿ ವಿಲನ್ ಯಾರು? ಮುಂಬೈನ ಒಂದೇ ಕುಟುಂಬದ 4 ಸಾವು ಏನಿದೆಯಲ್ಲ, ನಾನ್ ವೆಜ್ ಅನ್ನ ಸೇವನೆ ಮಾಡಿರ್ತಾರೆ, ನಂತರ ಕಲ್ಲಂಗಡಿಯನ್ನ ತಿಂದಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಕಲ್ಲಂಗಡಿಯನ್ನ ತಿಂದು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ವರದಿ ಇತ್ತು. ಕಲ್ಲಂಗಡಿಯಲ್ಲಿ ಏನೋ ಮಿಸ್ಟೇಕ್ ಇದೆ ಅನ್ನುವಂಥ ವರದಿ ಇತ್ತು. ಬಟ್ ಇಲ್ಲಿ ಕಲ್ಲಂಗಡಿ ನಿರ್ದೋಷಿ ಆಗಿದೆ. ಅಂದ್ರೆ ಈಗ ನಾನ್ ವೆಜ್ ತಿಂದ ತಕ್ಷಣ ಕಲ್ಲಂಗಡಿ ತಿಂದ್ಬಿಟ್ರೆ ಏನೋ ಆಗ್ಬಿಡುತ್ತಪ್ಪ, ಆರೋಗ್ಯಕ್ಕೆ ಇದು ಪರಿಣಾಮ ಬೀರುತ್ತೆ, ಸಾವನ್ನಪ್ಪುವಂತ ಮಟ್ಟಿಗೆ ಕೂಡ ಹೋಗಿ ತಲುಪಬಹುದು ಅನ್ನುವಂಥ ವಿಚಾರ ಇತ್ತು. ಮುಂಬೈನ ಒಂದೇ ಕುಟುಂಬದಲ್ಲಿ ಬಿರಿಯಾನಿಯನ್ನ ತಿಂದು ನಂತರ ನಾನ್ ವೆಜ್ ಅನ್ನ ಸೇವಿಸಿದ್ದಕ್ಕೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ನಾನ್ ವೆಜ್ ತಿಂದು ಕಲ್ಲಂಗಡಿಯನ್ನ ತಿನ್ನಬಾರ್ದು ಅನ್ನುವಂಥ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸಿದ್ವಿ ನಾವು. ಅಂದರೆ ಈಗಾಗಲೇ ಕೇಳಿ ಬರ್ತಾ ಇರ್ತವೆ. ಈಗ ಕೆಲವೊಂದು ಹಾಗಲಕಾಯಿ ತಿಂದು ಹಾಲು ಕುಡಿಬಾರ್ದು, ಫಿಶ್ ತಿಂದು ಮೊಟ್ಟೆ ತಿನ್ನಬಾರ್ದು, ಈ ರೀತಿಯಾಗಿ ಇರುತ್ತಲ್ಲ. ಅದೇ ರೀತಿಯಾಗಿ ನಾನ್ ವೆಜ್ ಅನ್ನ ತಿಂದು ಕಲ್ಲಂಗಡಿ ಹಣ್ಣು ತಿನ್ನಬಾರ್ದು ಅನ್ನುವಂಥ ಒಂದು ಸ್ಟೇಟ್ಮೆಂಟು ಇಲ್ಲಿ ಹರಿದಾಡ್ತಾ ಇತ್ತು ಈ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಎಲ್ಲಾ ರೀತಿಯಾದಂಥ ತನಿಖೆಯನ್ನು ನಡೆಸಿ ನೋಡಿದಾಗ ಇಲ್ಲಿ ಕಲ್ಲಂಗಡಿ ನಿರ್ದೋಷಿ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಸಾವಾಗಿದ್ದು? ಮೃತ ದೇಹದಲ್ಲಿ ಜಿಂಕ್ ಫಾಸ್ಫೇಟ್ ಎಂಬ ವಿಷ ಪತ್ತೆ ಆಗಿದೆ. ಇಲಿಗಳನ್ನ ಕೊಲ್ಲಲು ಬಳಕೆಯಾಗುತ್ತದೆ ಜಿಂಕ್ ಫಾಸ್ಫೇಟ್. ಹಸಿರು ಬಣ್ಣಕ್ಕೆ ತಿರುಗಿದ್ವು 4 ಅಂಗಾಂಗಗಳು. ಮೆದುಳು, ಹೃದಯ, ಕರುಳು ಹಸಿರು ಬಣ್ಣಕ್ಕೆ ತಿರುಗಿದ್ವು. ವಿಷ ಸೇರಿದ್ರೆ ಮಾತ್ರವೇ ದೇಹ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅಬ್ದುಲ್ಲಾ ದೇಹದಲ್ಲಿ ಮಾರ್ಫಿನ್ ಅಂಶವು ಪತ್ತೆಯಾಗಿದೆ. ನೋವು ನಿವಾರಕವಾಗಿ ಕೆಲಸ ಮಾಡೋ ಮಾರ್ಫಿನ್, ನೋವು ನಿವಾರಕವಾಗಿ ಕೆಲಸ ಮಾಡುವಂತ ಮಾರ್ಫಿನ್ ಅಂಶವು ಕೂಡ ಅಬ್ದುಲ್ ದೇಹದಲ್ಲಿ ಪತ್ತೆಯಾಗಿದೆ. ಇಲ್ಲಿ ನೋಡಿ, ಅಂದ್ರೆ ವಿಷಕಾರಿ ಅಂಶ ಅಲ್ಲಿ ಕಂಡು ಬಂದಿರುವಂತದ್ದು ದೇಹದಲ್ಲಿ. ಎಫ್ಎಸ್ಎಲ್ ವರದಿಯನ್ನ ಅಲ್ಲಿ ಪರಿಗಣಿಸಿ ನೋಡಿದಾಗ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ, ಚೆಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ರಿಪೋರ್ಟ್ನಲ್ಲಿ ಸಿಕ್ಕಿರುವಂಥದ್ದು ಮೆದುಳು, ಹೃದಯ, ಕರುಳು ಹಸಿರು ಬಣ್ಣಕ್ಕೆ ಅಲ್ಲಿ ತಿರುಗಿದೆ ಅಂತ. ಯಾಕೆ ಮನುಷ್ಯನ ದೇಹ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಅಲ್ಲಿ ವಿಷಕಾರಿ ಅಂಶ ಇದೆ ಅಂತ ಅರ್ಥ. ಸಂಬಂಧಿಕರು ಸೇಫ್, ಇವರು ಮಾತ್ರ ಸಾವು ಯಾಕೆ? ಬಿರಿಯಾನಿ ಕಲ್ಲಂಗಡಿ ತಿಂದವರು ಬಿರಿಯಾನಿ ತಿಂದವರು ಬೇರೆಯವರು ಸೇಫ್ ಆಗಿದ್ದಾರೆ. ಔತಣದಲ್ಲಿ ಪಲಾವ್ ತಿಂದಿದ್ದ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಹೀಗಾಗಿ ಪಲಾವ್ ಮೇಲೆ ಯಾವ ಅನುಮಾನ ಇರಲಿಲ್ಲ. ಕಲ್ಲಂಗಡಿ ಹಣ್ಣಿನಲ್ಲಿ ಮಾತ್ರವೇ ವಿಷದ ಅಂಶ ಪತ್ತೆ ಆಗಿತ್ತು. ರಾಸಾಯನಿಕವು ಹಣ್ಣಿಗೆ ಆಕಸ್ಮಿಕವಾಗಿ ಅಂಟಿಕೊಂಡಿತ್ತ ಅನ್ನುವಂಥ ಅನುಮಾನ. ಉದ್ದೇಶಪೂರ್ವಕವಾಗಿ ಹಣ್ಣಿಗೆ ವಿಷವನ್ನ ಚುಚ್ಚಿದ್ರ? ಈ ಆಯಾಮದಲ್ಲಿ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು. ಎಷ್ಟು ನೋಡಿ, ಪಲಾವನ್ನ ಸೇವಿಸಿದಂತ ಒಟ್ಟಿನಲ್ಲಿ ಇಲ್ಲಿ ಕಲ್ಲಂಗಡಿ ಹಣ್ಣು ಸಾವಿಗೆ ಕಾರಣವಲ್ಲ, ಅದೇ ಅಸಮಾಧಾನ ಇದೆ. ಇನ್ನು ಏನು ಕಾರಣ? ಕಲ್ಲಂಗಡಿ ಹಣ್ಣಿಗೆ ಯಾರಾದ್ರೂ ವಿಷವನ್ನ ಸೇರಿಸಿದ್ರ? ಕೃತಕವಾಗಿ ಅದಕ್ಕೆ ವಿಷವನ್ನ ಸೇರಿಸಲಾಗಿತ್ತ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಈ ಕೆಲಸವನ್ನ ಮಾಡಲಾಗಿತ್ತ ಅಂತ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅಬ್ದುಲ್ಲಾ IT ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಕೆಲಸ ಮಾಡ್ಕೊಂಡು ಇದ್ದಂಥವ್ರು. ಸೊ ಹೀಗಾಗಿ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ವಿಷ ಅಲ್ಲಿ ಸೇರಿಸಿದ್ರ ಅನ್ನುವಂಥ ಅನುಮಾನ. ಪಲಾವ್ ತಿಂದಂತ ಬೇರೆ ಕುಟುಂಬಸ್ಥರು ಕೂಡ ಅಲ್ಲಿ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಬಟ್ ಇವರು ಯಾಕೆ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಂಗಡಿ ಹಣ್ಣಲ್ಲಿ ಏನಾದರೂ ವಿಷ ಇತ್ತ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ.